KR ಪುರಂ ಕಡೆಯಿಂದ ಏನು ನಾವು ಇದನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಾವು ಇಲ್ಲಿ ಟ್ರಾಫಿಕ್ ನ ಈಸ್ ಔಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ತೀರ್ಮಾನವನ್ನ ಮಾಡಿದೋ. ಹಿಂದೆ ಪ್ಲಾನ್ ಆಗಿತ್ತು, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ನಾನು ಬಂದ ಮೇಲೆ ಇದಕ್ಕೆ ಹಣನೂ ಕೊಟ್ಟು ಸ್ಯಾಂಕ್ಷನ್ ಕೊಟ್ಟು ಇದನ್ನ ಒಟ್ಟು 300 ಕೋಟಿ ರೂಪಾಯಿ. ಈಗ ಇದಾಗಿರೋದು ಬರೀ 180 ಕೋಟಿ. ಇನ್ನ ಸ್ವಲ್ಪ ಇನ್ನೊಂದು ಜಂಕ್ಷನ್ ಆಡ್ ಮಾಡ್ತಾ ಇದೀವಿ. ಎರಡಿರೋ ಕಡೆ 6 ಲೈನ್ ಬರೋ ರೀತಿ ಮಾಡ್ತಾ ಇದೀವಿ. ಅದು ನವೆಂಬರ್ ಅಷ್ಟೊತ್ತಿಗೆ ಅದು ರೆಡಿ ಆಗ್ತದೆ. ಈ ಪಕ್ಕದಲ್ಲಿ ಇನ್ನೊಂದು ಲೂಪು ಸೇರಿಸುವಂಥದ್ದು ಅದು ರೆಡಿ ಆಗ್ತದೆ. ಇದು ಬಹಳ ಇಲ್ಲಿ ಟ್ರಾಫಿಕ್ ಮಾಡಬೇಕು. ಇದಲ್ಲದೆ ಇಲ್ಲಿ ನಮ್ಮ ಈ ಸ್ಟ್ರೀಮ್ ಮಾಲ್ ಇದೆಯಲ್ಲ, ಈ ಡೈರಿ ಫಾರ್ಮ್, ಮಿಲಿಟರಿ ಡೈರಿ ಫಾರ್ಮ್, ಅಲ್ಲಿಂದ ಈ ಬ್ಯಾಪಿ ಅಷ್ಟವರೆಗೂ ಇನ್ನೊಂದು ಟನಲ್ ಬರ್ತದೆ. ಟನಲ್ 1.5 ಕಿಲೋಮೀಟರ್ ಟನಲ್ ಬರ್ತದೆ. ಬಂದು ಅದನ್ನು ಕೂಡ ಈಗ ಸದ್ಯದಲ್ಲೇ ಕ್ಯಾಬಿನೆಟ್ ಬರ್ತಾ ಇದೆ. ಈ ಟೆಂಡರ್ ಆಗಿರೋದಲ್ಲದೆ ಎಮರ್ಜೆನ್ಸಿಗೆ ಇದನ್ನ ಈ ಭಾಗದಲ್ಲಿ, ಯಾಕೆಂದ್ರೆ ಕೆಲಸಕ್ಕೆ ಬರೋರು ಮತ್ತೊಂದು ಏರ್ಪೋರ್ಟ್ ಇಂದ ಬರೋರು ಎಲ್ಲರೂ ಕೂಡ ಈ ನಾರ್ತ್ ಬೆಂಗಳೂರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅನ್ನೋ ದೃಷ್ಟಿಯಿಂದ ಅದು ಕೂಡ ಆದಷ್ಟು ಜಲ್ದಿ ಈಗ ನಾವು ಕರೀತಾ ಇದ್ದೀವಿ. ಇಲ್ಲಿ ನಾವು ಬೆಂಗಳೂರಿಗೆ ನಮಗೆ ಟ್ರಾಫಿಕ್ ಸಮಸ್ಯೆ ದಿನ ಜಾಸ್ತಿ, ವಾಹನಗಳು ದಟ್ಟ ಆಗ್ತಾ ಇದೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಇವೆಲ್ಲ ಕೂಡ ಅರಿವಿದೆ. ಅದಕ್ಕೆ ಏನೆಲ್ಲ ಬೇಕು ನಮ್ಮ PDA ವತಿಯಿಂದ ಸ್ಥಳೀಯ ಶಾಸಕರು, ಮಂತ್ರಿ ಇದ್ದಾರೆ, ಅವರು ಕೃಷ್ಣ ಬೈರೇಗೌಡರು, ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಮಾತಾಡಿ ಇದಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಆಯಿತು. ಬಹಳ ಜರೂರಾಗಿ ಮಾಡಿದ್ದೀವಿ. ಇದು ಬಹಳ ಟೆಕ್ನಿಕಲ್ ವರ್ಕು. ಯಾಕೆಂದ್ರೆ ಅಲ್ಲಿ ಮೆಟ್ರೋ ಇದೆ, ಇದಿದೆ, ಏನೋ ಒಂದ್ ಕಡೆ ಮೆಟ್ರೋ ಇದೆ, ಒಂದ್ ಕಡೆ ರೈಲ್ವೆ ಇದೆ. ಆ ಕೆಲಸ ಮಾಡಬೇಕಾದ್ರೆ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಸೊ ಅದರಿಂದ ಆಗಿದೆ. ಇನ್ನೊಂದು ಲೂಪು 3 ತಿಂಗಳೊಳಗಡೆ ಇನ್ನೊಂದು ಸೈಡ್ ಬರ್ತದೆ. ಸೊ ಆದಷ್ಟು ಟ್ರಾಫಿಕ್ ಕಡಿಮೆ ಆಗ್ತದೆ. ಹೌದು, ಮ್ಯಾಪ್ ಸಮೇತ CMಗೆ ನಾನು ಮುಂದಕ್ಕೆ ಏನೇನು ಮಾಡಿದೀವಿ, ಪ್ಲಾನ್ ಆಗ್ತಾ ಇದೀವಿ, ಇಲ್ಲಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಅದು ಹೆಂಗಾಗ್ತದೆ. ಈಗ ಅರ್ಜೆಂಟ್ ಟನಲ್, ಇನ್ನೊಂದು ಸ್ಮಾಲ್ ಟನಲ್ ಯಾವತ್ತು ಏನ್ ಮಾಡ್ಬೇಕು, ಅದಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನು ಅನ್ನೋದೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವೆಲ್ಲ ಯಾರು ಏನೇನು ಮಾತಾಡೋರಿಗೆಲ್ಲ ನಾವು ಅದು ಉತ್ತರ ಕೊಡಕ್ಕಾಗಲ್ಲ. ಡೋಂಟ್ ವರಿ, ನಾವಿರೋದ ಜನರ ಸೇವೆಗೋಸ್ಕರ. ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಇದಾಗಿದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಈ ಜಂಕ್ಷನ್ ನಾವು ಕೃಷ್ಣವ್ರ ಕಾಲದಲ್ಲೇ ಇದು ಪ್ರಾರಂಭ ಆಯಿತು. ಎರಡೇ ಟೆಂಡರ್